ರಾಜ್ಯ ಸರ್ಕಾರ ಗ್ಯಾರಂಟಿಗೆ ಪರಿಷ್ಕರಣೆ ಮಾಡುವುದಕ್ಕೆ ಮುಂದಾಗಿದೆ. ಈ ಪರಿಷ್ಕರಣೆಯಿಂದ ತಿಂಗಳಿಗೆ 100 ಕೋಟಿ ಉಳಿತಾಯವಾಗುವ ಲೆಕ್ಕಾಚಾರದಲ್ಲಿ ಸರ್ಕಾರ ಇದೆ. ಆದರೆ ಗ್ಯಾರಂಟಿ ಪರಿಷ್ಕರಣೆಗೆ ಮುಂದಾಗಿರುವ ಸರ್ಕಾರ ಗೃಹಲಕ್ಷ್ಮಿ ಇನ್ನು 2 ತಿಂಗಳ ಹಣ ಬಾಕಿ ಉಳಿಸಿಕೊಂಡಿದೆ. ಮೋಹನ್ ಭಾಗವತ್ಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಬರೆದ ಪತ್ರದಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ಆರ್ಎಸ್ಎಸ್ ದಾಖಲೆ ಕೇಳ್ತಾ ಇದ್ದಂತೆ ಬಿಜೆಪಿ ನಾಯಕರು ನಿಗಿ ಕೆಂಡ ಉಗುಳ್ತಾ ಇದ್ದಾರೆ. ಇನ್ನು ಕುಮಾರಸ್ವಾಮಿ ಸಿಎಂ ಆಗಿದ್ದಾಗಲೇ 5 ಟೌನ್ಶಿಪ್ ಮಾಡೋದಕ್ಕೆ ಮುಂದಾಗಿದ್ರು ಅಂತ ಹೇಳಿರೋ ಕಾಂಗ್ರೆಸ್ ವಿನಾಕಾರಣ ಜೆಡಿಎಸ್ ರಾಜಕಾರಣ ಮಾಡ್ತಾ ಇದೆ. ಇನ್ಮುಂದೆ ಸರ್ಕಾರಿ ನೌಕರರಿಗೆ ಕರ್ತವ್ಯ ಆಪ್ ಬಳಕೆಗೆ ಸೂಚನೆಯನ್ನ ಕೊಡಲಾಗಿದೆ. ಈ ಎಲ್ಲವನ್ನ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಗ್ಯಾರಂಟಿಗಳು ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಎನ್ನುವ ರಾಜ್ಯ ಸರ್ಕಾರ 2 ತಿಂಗಳ ಗೃಹಲಕ್ಷ್ಮಿ ಹಣ ಬಾಕಿ ಉಳಿಸಿಕೊಂಡಿದೆ. ಗೃಹಲಕ್ಷ್ಮಿ ಪರಿಷ್ಕರಣೆ ಜಟಾಪಟಿ ಮಧ್ಯೆ ಸರ್ಕಾರ 2 ತಿಂಗಳ ಹಣ ಪಾವತಿಸದೆ ಸರ್ಕಾರ ಬಾಕಿ ಉಳಿಸಿಕೊಂಡಿದೆ. ಏಪ್ರಿಲ್ ಮೇ ತಿಂಗಳ ಗೃಹಲಕ್ಷ್ಮಿ ಹಣವನ್ನ ಸರ್ಕಾರ ಬಾಕಿ ಉಳಿಸಿಕೊಂಡಿದೆ. ಗೃಹಲಕ್ಷ್ಮಿಗೆ ಹೊಸ ಅರ್ಜಿ ಕರೆಯುತ್ತೇವೆ ಅಂತ ಹಣ ಬಿಡುಗಡೆ ಮಾಡಿಲ್ಲ ಸರ್ಕಾರ ಹಣ ಬಿಡುಗಡೆ ಮಾಡುತ್ತಾ ಪರಿಷ್ಕರಣೆವರೆಗೂ ಕಾಯುತ್ತಾ ಎಂದು ಕಾದು ನೋಡಬೇಕಿದೆ. ಇತ್ತ ಗೃಹಲಕ್ಷ್ಮಿ ಪರಿಷ್ಕರಣೆಗೆ ಮುಂದಾಗಿರೋ ಸರ್ಕಾರ ಹೊಸ ಅರ್ಜಿ ಬಯೋಮೆಟ್ರಿಕ್ ಜಾರಿಗೆ ಸಿಎಂ ಸೂಚನೆ ನೀಡಿದ್ದಾರೆ. ಅಧಿಕೃತವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸಿಎಂ ಡಿಕೆ ಶಿವಕುಮಾರ್ ಸೂಚಿಸಿದ್ದಾರೆ. ಇಲಾಖೆಯಿಂದ ಈಗಾಗಲೇ ಅರ್ಜಿ ರೆಡಿ ಆಗಿದೆ. ಬಯೋಮೆಟ್ರಿಕ್ ಸಿದ್ಧತೆ ಮಾಡಬೇಕಿದೆ. ಸಚಿವ ಸಂಪುಟ ವಿಸ್ತರಣೆ ಆದ ಬಳಿಕ ಹೊಸ ಅರ್ಜಿ ಸಲ್ಲಿಕೆಗೆ ಇಲಾಖೆ ಆಹ್ವಾನಿಸಲಿದೆ. ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನ ಪರಿಷ್ಕರಣೆ ಮಾಡುತ್ತಿದ್ದು ಫಲಾನುಭವಿಗಳು ಮತ್ತೊಮ್ಮೆ ಅರ್ಜಿ ಸಲ್ಲಿಕೆ ಮಾಡುವುದು ಕಡ್ಡಾಯ ಎಂದು ಸೂಚಿಸಿದೆ. ಇದರಿಂದ ರಾಜ್ಯ ಸರ್ಕಾರ 100 ಕೋಟಿ ಉಳಿತಾಯ ಮಾಡುವ ಪ್ಲಾನ್ ಅಲ್ಲಿದೆ. ಮಹಿಳಾ ಕುಟುಂಬ ಮುಖ್ಯಸ್ಥರಿಗೆ ತಿಂಗಳಿಗೆ 2,000 ರೂಪಾಯಿ ಆರ್ಥಿಕ ನೆರವು ನೀಡುವ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅನರ್ಹರು ಸೌಲಭ್ಯ ಪಡೆಯುತ್ತಿರುವ ಬಗ್ಗೆ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಸರ್ಕಾರ ಆಪರೇಷನ್ ಗೃಹಲಕ್ಷ್ಮಿ ಹೆಸರಿನಲ್ಲಿ ವಿಶೇಷ ಪರಿಶೀಲನಾ ಕಾರ್ಯಾಚರಣೆ ಆರಂಭಿಸಿತ್ತು. ಗ್ಯಾರಂಟಿ ಯೋಜನೆಗಳಿಂದ 3 ರಿಂದ 4 ಲಕ್ಷ ಫಲಾನುಭವಿಗಳ ಹೆಸರುಗಳನ್ನ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ ಎಂದು ತಿಳಿದು ಬಂದಿದೆ. ಹೊಸ ಅರ್ಜಿ ಕರೆದು ನಕಲಿ ಫಲಾನುಭವಿಗಳನ್ನ ಗ್ಯಾರಂಟಿ ಸ್ಕೀಮ್ನಿಂದ ಹೊರಗಿಡಲು ತಯಾರಿ ನಡೆಸಿದೆ. ಪ್ರಸ್ತುತ 124 ಕೋಟಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಪ್ರತಿ ಮಾಹೆ ರೂಪಾಯಿ 2,480 ಕೋಟಿ ಹಾಗೂ ಪ್ರತಿ ವರ್ಷ ರೂಪಾಯಿ 29,760 ಕೋಟಿ ಪಾವತಿ ಮಾಡಲಾಗುತ್ತಿದೆ. ಇನ್ನು ಗೃಹಜ್ಯೋತಿ ಯೋಜನೆಗೆ ಏಪ್ರಿಲ್ 2026ರ ಅಂತ್ಯಕ್ಕೆ ಇದರ ಮೊತ್ತ ರೂಪಾಯಿ 26,115 ಕೋಟಿ ಪಾವತಿ ಮಾಡಿದೆ. ಒಟ್ಟು 5 ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಈವರೆಗೂ ಕರ್ನಾಟಕ ಸರ್ಕಾರ ಒಟ್ಟು ರೂಪಾಯಿ 1,38,270,21 ಪಾವತಿ ಮಾಡಿದೆ. ಆರ್ಎಸ್ಎಸ್ ಅಧಿಕೃತವಾಗಿ ನೋಂದಾಯಿಸಿಕೊಳ್ಳಬೇಕು, ತನ್ನ ಕಾನೂನುಬದ್ಧ ಸ್ಥಾನಮಾನವನ್ನು ಸ್ಪಷ್ಟಪಡಿಸಬೇಕು ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತೊಮ್ಮೆ ಹೇಳಿದ್ದಾರೆ. ಈ ಬಗ್ಗೆ ದೆಹಲಿಯಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಯಾವುದೇ ಧರ್ಮದ ಸಂಘ ಸಂಸ್ಥೆಗಳಾದರೂ ಕಾನೂನು ಅಡಿಯಲ್ಲಿ ಬರಬೇಕು. ನಮ್ಮ ದೇಶದಲ್ಲಿ ಶ್ರೀರಾಮನೇ ಲೆಕ್ಕ ಕೊಡಬೇಕು. ಶ್ರೀರಾಮನ ಹೆಸರಿನಲ್ಲಿ ರಾಜಕೀಯ ಮಾಡಿದವರು ಲೆಕ್ಕ ಕೊಡಬಾರ್ದ ಎಂದು ಪ್ರಶ್ನಿಸಿದ್ದಾರೆ. ಮುಂದುವರೆದು ಎಲ್ಲದಕ್ಕೂ ಧರ್ಮ ಅಡ್ಡ ತರ್ತಾರೆ. ನಾನು ಮೋಹನ್ ಭಾಗವತ್ರಿಗೆ ಬರೆದ ಪತ್ರದಲ್ಲಿ ಎಲ್ಲಿ ಧರ್ಮ ಉಲ್ಲೇಖಿಸಿದ್ದೇನೆ? ನನ್ನ ಪತ್ರದಲ್ಲಿ ಹಿಂದೂ ಅನ್ನೋ ಪದ ಎಲ್ಲಿದೆ? ನಾನು ಧರ್ಮಕ್ಕೆ ನೋಂದಣಿ ಕೇಳ್ತಿಲ್ಲ. ಜವಾಬ್ದಾರಿ ಸ್ಥಾನದಲ್ಲಿ ಕುಳಿತು ಪಾರದರ್ಶಕವಾಗಿ ಸಂಘಕ್ಕೆ ಕೇಳ್ತಿದ್ದೇನೆ. ಸಂಘದ ನಾಯಕರು ಅಮೆರಿಕ ಪ್ರವಾಸ ಮಾಡುತ್ತಾರೆ. ಅವರಿಗೆ ಹಣ ಎಲ್ಲಿಂದ ಬರುತ್ತಿದೆ? ಆರ್ಎಸ್ಎಸ್ ನ ನಿಷೇಧ ಮಾಡ್ತೀನಿ ಅಂತ ಹೇಳೋದಿಲ್ಲ. ಮುಂದೇನು ಮಾಡ್ತೀವಿ ಈಗಲೇ ಹೇಳಲ್ಲ ಎಂದು ಹೇಳಿದ್ದಾರೆ. ಜೊತೆಗೆ ನನ್ನ 7 ಪ್ರಶ್ನೆಗಳಿಗೆ ಉತ್ತರ ನೀಡೋದಾದ್ರೆ ಆರ್ಎಸ್ಎಸ್ ಕಚೇರಿ ಹೋಗಲು ನಾನು ಸಿದ್ಧನಿದ್ದೇನೆ ಎಂದಿದ್ದಾರೆ. ರಾಮನ ಹೆಸರಲ್ಲಿ ಇವರೆಲ್ಲ ಪಥಸಂಚಲನ ಮಾಡೋರು, ರಾಮನ ಹೆಸರಲ್ಲಿ ಇವರು ರಾಜಕೀಯ ಮಾಡೋರು, ಸಂಘಟನೆ ಕಟ್ತಾ ಇರೋರು, ಇವ್ರದ್ದು ಅಕೌಂಟಬಿಲಿಟಿ ಇಲ್ವಾ? ನಮ್ಮ ದೇಶದಲ್ಲಿ ಒಬ್ಬ ಸಫಾಯಿ ಕರ್ಮಚಾರಿಗೂ ಕೂಡ ಏನಾದರೂ ಸರ್ಕಾರಿ ಸವಲತ್ತು ಬೇಕು ಅಥವಾ ಎಲ್ಲಾನ ಕಸ ಗುಡಿಸ್ಬೇಕು ಅಂದರೆ ರಿಜಿಸ್ಟ್ರೇಷನ್ ಕೇಳ್ತೀರಾ. ಆದರೆ ಇವ್ರಿಗೇನಕ್ಕೆ ರಿಜಿಸ್ಟ್ರೇಷನ್ ಇಲ್ಲ? ಏನಾದರೂ ಕೇಳಿದ್ರೆ ನೀವು ಧರ್ಮದ ಹೆಸರು ತರ್ತೀರಾ? ಧರ್ಮಕ್ಕೆ ಇದಕ್ಕೇನ್ರಿ ಸಂಬಂಧ? ಆರ್ಎಸ್ಎಸ್ ನೋಂದಣಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಬರೆದ ಪತ್ರವನ್ನ ಕಾಂಗ್ರೆಸ್ ನಾಯಕರು ಸಮರ್ಥಿಸಿಕೊಂಡಿದ್ದಾರೆ. ಸಚಿವ ಎಂಬಿ ಪಾಟೀಲ್ ಆರ್ಎಸ್ಎಸ್ ನೋಂದಣಿ ಮಾಡಿಕೊಂಡು ಲೆಕ್ಕ ಕೊಡಬೇಕು. ಜೊತೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಕೇಳಿದ್ದಾರೆ, ಅದಕ್ಕೆ ಉತ್ತರ ಕೊಡಲಿ ಎಂದಿದ್ದಾರೆ. ಇನ್ನು ಆರ್ಎಸ್ಎಸ್ ಅವರು ಹಿಂದೂಗಳೇ ಅಲ್ಲ, ಕೇವಲ ಹಿಂದುತ್ವಾದಿಗಳು ಎಂದು ಸಚಿವ ಯತೀಂದ್ರ ಆರ್ಎಸ್ಎಸ್ ವಿರುದ್ಧ ಮೈಸೂರಿನಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ಧರ್ಮದ ಹೆಸರಿನಲ್ಲಿ ಏನ್ ಬೇಕಾದ್ರೂ ಮಾಡುತ್ತೇವೆ ಎಂಬುದು ನಡೆಯುವುದಿಲ್ಲ. ಆರ್ಎಸ್ಎಸ್ ಬಿಜೆಪಿ ಪರವಾಗಿ ಕೆಲಸ ಮಾಡುತ್ತಿರೋ ಸಂಸ್ಥೆ. ಆರ್ಎಸ್ಎಸ್ಗೆ ಕೋಟ್ಯಾಂತರ ಅನುದಾನ ಬರುತ್ತಿದೆ. ಇದರ ಲೆಕ್ಕವನ್ನ ಅವರು ಕೊಡಬೇಕು. ಜೊತೆಗೆ ಆರ್ಎಸ್ಎಸ್ ನ ಎಲ್ಲಾ ವ್ಯವಹಾರಗಳ ಬಗ್ಗೆ ಪರಿಶೀಲನೆ ಮಾಡಬೇಕಿದೆ ಅಂದಿದ್ದಾರೆ. ಅವರು ಕಾನೂನು ಬಗ್ಗೆ ಮಾತನಾಡಿದಾಗ ರಿಜಿಸ್ಟರ್ ಮಾಡಿಕೊಂಡು ಲೆಕ್ಕ ಪತ್ರವನ್ನು ಕೊಡುವಂತಹದ್ದು, ಇದೆಲ್ಲ ಮಾಡುವಂತಹದ್ದು ಅದು ಅವ್ರ ಕರ್ತವ್ಯ, ಅದು ಕಾನೂನಾತ್ಮಕವಾಗಿ. ಅದನ್ನ ಬಿಟ್ಟು ಹಿಂದೂ ಧರ್ಮ ರಿಜಿಸ್ಟರ್ ಆಗಿಲ್ಲ, ಇಸ್ಲಾಂ ಧರ್ಮ ರಿಜಿಸ್ಟರ್ ಆಗಿಲ್ಲ, ಇದೆಲ್ಲವೂ ಕೂಡ ಹಾರಿಕೆಯ ಉತ್ತರಗಳು. ಇದು ಯಾವುದಕ್ಕೂ ಕೂಡ ಇದು ಅವ್ರು ಕೇಳಿದಂತ ಪ್ರಶ್ನೆಗೆ ಉತ್ತರ ಅಲ್ಲ. ಧರ್ಮ ಮತ್ತೆ ಆರ್ಗನೈಸೇಷನ್ ಎರಡೂ ಒಂದೇ ಆಗಕ್ಕೆ ಸಾಧ್ಯ ಆಗುತ್ತಾ? ನಿಜವಾದ ಹಿಂದೂಗಳೆಲ್ಲ ಅವ್ರು ಆಕ್ಚುಲಿ ಹಿಂದೂ ಧರ್ಮ ವಿರೋಧಿಗಳು. ಅವ್ರು ಆಕ್ಚುಲಿ ಅವ್ರು ಹಿಂದುತ್ವವಾದಿಗಳು, ಅವ್ರು ಹಿಂದೂ
ಧರ್ಮದವರಲ್ಲ ಅವರು. ಯಾತಕ್ಕೆ ರಿಜಿಸ್ಟರ್ ಮಾಡಿಸಬಾರ್ದು? ಎಲ್ಲರಿಗೂ ಒಂದು ಕಾನೂನು, ಅವ್ರೊಬ್ರಿಗೆ ಒಂದು ಕಾನೂನು. ಅವರು ಬಿಜೆಪಿ ಅವ್ರಿಗೋಸ್ಕರ ಎಲ್ಲ ಎಲೆಕ್ಷನ್ ಕೆಲಸ ಮಾಡೋದು ಚೆನ್ನಾಗಿ ಗೊತ್ತೇ ಇದೆ. ಅಷ್ಟೊಂದು ಜನ ಕಾರ್ಯಕರ್ತರಿದ್ದಾರೆ, ಅವ್ರನ್ನೆಲ್ಲ ಮೇಂಟೈನ್ ಮಾಡಬೇಕು. ಪ್ರತಿಯೊಂದು ಸಿಟಿನಲ್ಲೂ ಕೂಡ ಅವರಿಗೆ ಕೋಟ್ಯಾಂತರ ರೂಪಾಯಿ ಬೆಳೆ ಬಾಳುವಂತ ಆಸ್ತಿಗಳಿವೆ, ಕಟ್ಟಡಗಳಿವೆ. ಎಲ್ಲಿಂದ ಬಂತು? ಆರ್ಎಸ್ಎಸ್ನ ಕಾನೂನು ಬದ್ಧತೆ ಪ್ರಶ್ನಿಸಿ ಸರಸಂಘ ಚಾಲಕ ಮೋಹನ್ ಭಾಗವತ್ರಿಗೆ ಪತ್ರ ಬರೆದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ರಾಜ್ಯ ಬಿಜೆಪಿ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ. ಮತೀಯವಾದಿ ಸಂಘಟನೆಗಳು ಈ ದೇಶದಲ್ಲಿ ತಲೆ ಎತ್ತಿವೆ, ರಾಷ್ಟ್ರ ವಿಧ್ವಂಸಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಟ್ವೀಟ್ ಮಾಡಿದ್ದಾರೆ. ಗೃಹ ಇಲಾಖೆ ನಡೆಸುತ್ತಿರುವ ನಿಮ್ಮ ಬಳಿಯೇ ಈ ಬಗ್ಗೆ ಮಾಹಿತಿ ಇದೆ. ಪತ್ರ ಬರೆದು ಆ ಸಂಸ್ಥೆಗಳಿಂದ ವಿವರ ಏಕೆ ನೀವು ಕೇಳುವುದಿಲ್ಲ ಎಂದು ಸಚಿವ ಪ್ರಿಯಾಂಕ್ ಖರ್ಗೆಗೆ ಬಿವೈ ವಿಜಯೇಂದ್ರ ಪ್ರಶ್ನಿಸಿದ್ದಾರೆ. ಇತ್ತ ಪರಿಷತ್ ಸದಸ್ಯ ಸಿಟಿ ರವಿ ಮಾತನಾಡಿ, ಆರ್ಎಸ್ಎಸ್ಗೆ ವ್ಯಕ್ತಿಗೆ ರಾಷ್ಟ್ರಭಕ್ತಿ ಕೊಡುವ ಸಂಸ್ಥೆ, ಬೇಕಾದ್ರೆ ಪ್ರಿಯಾಂಕ್ ಖರ್ಗೆ ಶಾಖೆಗೆ ಬಂದು ನೋಡಲಿ. ಸಂವಿಧಾನದಲ್ಲಿ ನೋಂದಣಿ ರಹಿತ ಅವಕಾಶವಿದೆ. ಸಂಘ ಆರ್ಥಿಕ ಸಹಾಯ ಪಡೆದಿದ್ದರೆ ಮಾತ್ರ ರಿಜಿಸ್ಟರ್ ಆಗಬೇಕು ಎಂದು ವಾಗ್ದಾಳಿ ನಡೆಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ಕರ್ನಾಟಕದ ಗಾಂಪರು ದೊರೆ ಎಂದು ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ. ಹಿಂದೆ ಆರ್ಎಸ್ಎಸ್ನ ಪ್ರಶ್ನೆ ಕೇಳಿ ಎಲ್ಲರೂ ಗಾಂಪರು ದೊರೆಗಳು ಆಗಿದ್ರು, ಈಗ ಅದರ ಪಟ್ಟಿಗೆ ಪ್ರಿಯಾಂಕ್ ಖರ್ಗೆ ಸೇರಿದ್ದಾರೆ ಅಂತ ಹೇಳಿದ್ರು. ನಮ್ಮ ದೇಶದ ಸಂವಿಧಾನವೇ ನೋಂದಣಿ ಮಾಡಿ ಕಾರ್ಯ ಮಾಡೋಕ್ಕೂ ಅವಕಾಶ ಕೊಟ್ಟಿದೆ, ನೋಂದಣಿ ರಹಿತವಾಗಿ ಕಾರ್ಯ ಮಾಡೋದಕ್ಕೂ ಕೂಡ ಅವಕಾಶವನ್ನು ಕೊಟ್ಟಿದೆ. ಯಾವ ಒಂದು ಸಂಘಟನೆ ಸರ್ಕಾರದಲ್ಲಿ ಆರ್ಥಿಕ ನೆರವನ್ನು ಕೇಳಬೇಕು, ಆ ಸಂಘಟನೆ ನೋಂದಣಿಯನ್ನ ಕಡ್ಡಾಯವಾಗಿ ಮಾಡಿಕೊಳ್ಬೇಕು. ಪ್ರಶ್ನೆ ಕೇಳಿ ಗಾಂಪರ ದೊರೆಗಳಾಗಿದ್ರು ಅವರೆಲ್ಲ. ಈಗ ಗಾಂಪರ ದೊರೆಗಳ ಪಟ್ಟಿಗೆ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಸೇರ್ಕೊಂಡಿದ್ದಾರೆ. ಅವರು ಕರ್ನಾಟಕದಲ್ಲಿ ಗಾಂಪರ ದೊರೆ. ಈಗ ಅವರು, ನಾನು ಕೇಳ್ತೇನೆ, ಮೋಹನ್ ಭಾಗವತರು ಉತ್ತರ ಕೊಟ್ಟ ಮೇಲೆ ಇನ್ನೇನಿದೆ ನಿಮಗೆ ಉಳಿದಿರೋದು? ಬಿಡದಿಯಲ್ಲಿ ಟೌನ್ಶಿಪ್ ನಿರ್ಮಾಣ ದಿನೇ ದಿನೇ ರಾಜಕೀಯ ರಣಾಂಗಣವಾಗುತ್ತಿದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಸಿಎಂ ಆಗಿದ್ದಾರೆ. 5 ಕಡೆ ಟೌನ್ಶಿಪ್ ನಿರ್ಮಾಣ ಮಾಡಲು ನಿರ್ಧರಿಸಿದ್ರು. ನಂದಗುಡಿ, ರಾಮನಗರ, ಬಿಡದಿ, ಸೋಲೂರು, ಸಾತನೂರು ಬಳಿ ಟೌನ್ಶಿಪ್ ನಿರ್ಮಾಣಕ್ಕೆ ಚಿಂತನೆ ನಡೆಸಿದ್ರು. ರಾಜ್ಯಾದ್ಯಂತ 67,000 ಎಕರೆ ಭೂಮಿಯಲ್ಲೂ ಟೌನ್ಶಿಪ್ ಮಾಡಲು ಮುಂದಾಗಿದ್ರು. ಈಗ ಅದನ್ನೇ ನಮ್ಮ ಸರ್ಕಾರ ಮಾಡಲು ಹೊರಟಿದೆ ಎಂದು ಕಾಂಗ್ರೆಸ್ ಜೆಡಿಎಸ್ನ ಟೀಕಿಸಿದೆ. ಬಿಡದಿ ಟೌನ್ಶಿಪ್ ವಿರುದ್ಧ ಕುಮಾರಸ್ವಾಮಿ ಯಾಕೆ ಆರೋಪ ಮಾಡ್ತಿದ್ದಾರೆ? ಭೂಮಿಯನ್ನ ಬಿಎಂಆರ್ಡಿಎ ಭೂ ಸ್ವಾಧೀನ ಮಾಡಿಕೊಳ್ಳುತ್ತೆ, ಅದನ್ನ ಸರ್ಕಾರಕ್ಕೆ ಹಸ್ತಾಂತರ ಮಾಡುತ್ತದೆ. ಮೋದಿ ಬಂದ ಮೇಲೆ 100 ಟೌನ್ಶಿಪ್ ಆಗಿವೆ. ಕಳೆದ 10 ವರ್ಷಗಳಲ್ಲಿ ಬಿಜೆಪಿ ರಾಜ್ಯಗಳಲ್ಲಿಯೇ ಟೌನ್ಶಿಪ್ ಆಗಿವೆ ಎಂದು ವಾಗ್ದಾಳಿ ನಡೆಸಲಾಗಿದೆ. ಇನ್ನು ಬಿಡದಿ ಟೌನ್ಶಿಪ್ ವಿಚಾರವಾಗಿ ಮೈಸೂರಿನಲ್ಲಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿ, ಬೆಂಗಳೂರು ಜನಸಂಖ್ಯೆ ಹೆಚ್ಚಳವಾಗ್ತಿದ್ದು ಬೆಂಗಳೂರು ವಿಸ್ತರಣೆಯ ಅವಶ್ಯಕತೆ ಇದೆ. ಹೀಗಾಗಿ ಬಿಡದಿ ಟೌನ್ಶಿಪ್ಗೆ 80% ರೈತರು ಯೋಜನೆಯ ಪರವಾಗಿದ್ದಾರೆ. ಈ ವಿಚಾರದಲ್ಲಿ ಜೆಡಿಎಸ್ ವಿನಾಕಾರಣ ರಾಜಕಾರಣ ಮಾಡುತ್ತಿದೆ. ಬಿಡದಿ ಟೌನ್ಶಿಪ್ಗೆ ಕೆಲವರು ಮಾತ್ರ ವಿರೋಧ ವ್ಯಕ್ತಪಡಿಸುತ್ತಿದ್ದು ಅವರ ಮಾತನ್ನ ಕೇಳಿ ಯೋಜನೆ ಕೈಬಿಡಲು ಆಗಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಇವತ್ತು ಜನಸಂದಣಿ ಜಾಸ್ತಿ ಆಗಿದೆ, ಎಷ್ಟೊಂದು ಜನಕ್ಕೆ ನಿವೇಶನದ ಅಗತ್ಯಗಳಿದೆ. ಸ್ಪ್ರೆಡ್ ಔಟ್ ಆಗಬೇಕು ಬೆಂಗಳೂರಿನಂತ ಪಾಪ್ಯುಲೇಷನ್. ಸೊ ಹಾಗಾಗಿ ಬಹಳಷ್ಟು ರೈತರು ಈ ಒಂದು ಬಿಡದಿ ಟೌನ್ಶಿಪ್ ಪರವಾಗಿದ್ದಾರೆ. ಆಲ್ಮೋಸ್ಟ್ 80% ಜನ ಪರಿಹಾರ ತೆಗೆದುಕೊಳ್ಳೋಕೆ ರೆಡಿ ಇದ್ದಾರೆ. ಯಾಕೆಂದ್ರೆ ಒಳ್ಳೆ ಮೊತ್ತದ ಪರಿಹಾರ ಸರ್ಕಾರ ಕೊಡ್ತದೆ ನನಗೆ ಕೊಟ್ಟಿರೋ ಮಾಹಿತಿ ಪ್ರಕಾರ. ಬಟ್ ಆದ್ರೆ ಎಲ್ಲೋ ಕೆಲವರು ಮಾತ್ರ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅದನ್ನ ಕೆಲವ್ರ ಮಾತಿಗೆ ಕೇಳಿ ಪ್ರಾಜೆಕ್ಟ್ಗಳನ್ನ ಬಿಡೋದಕ್ಕಾಗೋದಿಲ್ಲ. ಜೆಡಿಎಸ್ ಅವರಲ್ಲಿ ರಾಜಕೀಯ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಸರ್ಕಾರಿ ಅಧಿಕಾರಿಗಳು ಇನ್ನು ಮುಂದೆ ನೆಪ ಹೇಳಿ ಕಚೇರಿಗಳಿಗೆ ಹೋಗುವುದನ್ನ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಸರ್ಕಾರಿ ಅಧಿಕಾರಿಗಳು ಕಚೇರಿಗೆ ಬಂದಿದ್ದೇ ಟೈಮು. ಈ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ಅಭಿಯಾನ ಮಾಡಿತು. ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಎಚ್ಚೆತ್ತ ಸರ್ಕಾರ ಬಯೋಮೆಟ್ರಿಕ್ ಜೊತೆ ಕರ್ತವ್ಯ ಆಪ್ ಕಡ್ಡಾಯ ಬಳಕೆಗೆ ಸೂಚನೆ ನೀಡಿದೆ. ಈ ಕರ್ತವ್ಯ ಆಪ್ ಬಳಕೆಯಿಂದ ಉದ್ಯೋಗಿಗಳು ತಮ್ಮ ಕರ್ತವ್ಯದ ಸ್ಥಳದಲ್ಲಿ ಇದ್ದಾರೋ ಇಲ್ಲವೋ ಎನ್ನುವ ಪ್ರತಿದಿನದ ಸಂಪೂರ್ಣ ಮಾಹಿತಿ ಸರ್ಕಾರಕ್ಕೆ ಲಭ್ಯವಾಗಲಿದೆ. ಇನ್ನು ಒಂದೇ ವಾರದಲ್ಲಿ 55,000ಕ್ಕೂ ಹೆಚ್ಚು ಸರ್ಕಾರಿ ನೌಕರರು ಈ ಆಪ್ ಬಳಕೆ ಮಾಡ್ತಿದ್ದು, ಪ್ರಸ್ತುತ 42 ಇಲಾಖೆಗಳ 4,78,522 ನೌಕರರು ಬಳಕೆ ಮಾಡಬೇಕಾಗಿದೆ. ಶಿಕ್ಷಣ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲೂ ಆಪ್ ಬಳಕೆ ಆಗಲಿದೆ. ರಾಜ್ಯಕ್ಕೆ ಮುಂಗಾರು ಕಾಲಿಟ್ಟು ವಾರ ಕಳೆಯುತ್ತಾ ಬಂದರೂ ಮಳೆ ಚುರುಕಾಗದಂತೆ ಕಾಣುತ್ತಿಲ್ಲ. ಕಳೆದ ಬಾರಿ ಈ ವೇಳೆಗೆಲ್ಲ ಅಬ್ಬರಿಸಿದ್ದ ಮಳೆರಾಯ ಈ ಬಾರಿ ಮಂಕಾಗಿದೆ. ಉತ್ತಮ ಮಳೆಯಾಗುವ ಕೊಡಗು ಜಿಲ್ಲೆಯಲ್ಲೇ ಈ ಬಾರಿ ಮಳೆ ಕೈಕೊಟ್ಟಂತೆ ಕಂಡು ಬರ್ತಾ ಇದೆ. ಇದರಿಂದಾಗಿ ಜಿಲ್ಲೆಯ ಏಕೈಕ ಜಲಾಶಯವಾದ ಹಾರಂಗಿಗೆ ಒಳಹರಿವು ತೀವ್ರವಾಗಿ ಕುಸಿದಿದ್ದು ರೈತ ಸಮುದಾಯದಲ್ಲಿ ಆತಂಕ ಹೆಚ್ಚಾಗಿದೆ. ಹಾರಂಗಿ ಜಲಾಶಯಕ್ಕೆ ಕೇವಲ 285 ಕ್ಯೂಸೆಕ್ ಒಳಹರಿವು ಬರುತ್ತಿದ್ದು ಹೊರಹರಿವು 180 ಕ್ಯೂಸೆಕ್ ಬಿಡಲಾಗುತ್ತಿದೆ. ಜಲಾಶಯದ ಒಟ್ಟು ಸಂಗ್ರಹ ಸಾಮರ್ಥ್ಯ 8.5 ಟಿಎಂಸಿ ಇದ್ದು ಪ್ರಸ್ತುತ ಕೇವಲ 3 ಟಿಎಂಸಿ ನೀರು ಮಾತ್ರ ಉಳಿದಿದೆ. ಇತ್ತ ಕನ್ನಡ ನಾಡಿನ ಜೀವನದಿ ಕಾವೇರಿ ನದಿಯ ಕೃಷ್ಣರಾಜ ಜಲಾಶಯದ ನೀರಿನ ಮಟ್ಟದಲ್ಲಿ ಇಳಿಕೆಯಾಗಿದೆ. ಪ್ರಸ್ತುತ ಜಲಾಶಯದ ನೀರಿನ ಮಟ್ಟ 81 ಅಡಿಗೆ ತಲುಪಿದೆ. ಇದರಿಂದಾಗಿ ಬೆಂಗಳೂರಿಗೆ ಜಲಕಂಟಕ ಎದುರಾಗಲಿದೆ.
KRS ಅಣೆಕಟ್ಟೆ ದಿನದಿಂದ ದಿನಕ್ಕೆ ಕುಸಿತ ಕಾಣ್ತಾ ಇದೆ. ಈ ನಿಟ್ಟಿನಲ್ಲಿ ಹಲವು ಸಮಸ್ಯೆಗಳು ತಲೆದೂರುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣ್ತಾ ಇರುವಂಥದ್ದು. ನಾನಿದೀಗ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವಂತಹ KRS ಡ್ಯಾಮ್ನಲ್ಲಿದ್ದೀನಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಕಳೆದ ವರ್ಷ ಅಂದರೆ 108 ಅಡಿಯಷ್ಟು ಈ ಒಂದು ಡ್ಯಾಮ್ನಲ್ಲಿ ನೀರಿತ್ತು. ಆದರೆ ಈ ಬಾರಿ 81 ಅಡಿಯಷ್ಟೇ ನೀರಿದೆ. ಯಾಕಂದರೆ ಮುಂಗಾರು ಮಳೆ ಈಗಾಗಲೇ ರಾಜ್ಯಕ್ಕೆ ಪ್ರವೇಶ ನೀಡಿದೆ. ಆದರೂ ಕೂಡ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮವಾಗಿ ಮುಂಗಾರು ಮಳೆ ಇಲ್ಲಿವರೆಗೂ ಬಿದ್ದಿಲ್ಲ. ಪ್ರಮುಖವಾಗಿ ಬೆಂಗಳೂರಿನಂತಹ ಮಹಾನಗರಕ್ಕೆ ಈ ಒಂದು ಡ್ಯಾಮ್ನಿಂದಲೇ ಕೂಡ ಕುಡಿಯುವ ನೀರಿನ ಸರಬರಾಜಾಗುವಂಥದ್ದು. ಒಂದು ವೇಳೆ ಮುಂಗಾರು ಮಳೆ ಚುರುಕುಗೊಳ್ಳದೆ ನೀರಿನ ಪ್ರಮಾಣ ಇದಕ್ಕಿಂತ ಕಡಿಮೆ ಆದಂಥ ಸಂದರ್ಭದಲ್ಲಿ ಬೆಂಗಳೂರಿಗೂ ಸಹ ಜಲಕಂಟಕ ಫಿಕ್ಸ್ ಆಗುವಂಥದ್ದು. ರಾಜ್ಯದಲ್ಲಿ ಬರಗಾಲದ ಛಾಯೆ ಆವರಿಸಿದ್ದು ಬಹುತೇಕ ಜಲಾಶಯಗಳು ಖಾಲಿಯಾಗಿವೆ. ಮತ್ತೊಂದೆಡೆ ಜಲಾಶಯಗಳ ಹಿನ್ನೀರಿನಲ್ಲಿ ಇರುವ ದೇವಾಲಯಗಳು ಈಗ ಗೋಚರಿಸುತ್ತಿವೆ. ಇದಕ್ಕೆ ನಿದರ್ಶನ ಎಂಬಂತೆ ಮೈಸೂರು ಜಿಲ್ಲೆಯ HD ಕೋಟೆಯಲ್ಲಿನ ಕಬಿನಿ ಜಲಾಶಯ ಹಿನ್ನೀರಿನಲ್ಲಿ ಈಗ ದೇವಸ್ಥಾನಗಳು ಕಾಣಿಸಿಕೊಂಡಿವೆ. ಕಬಿನಿ ಡ್ಯಾಂನಲ್ಲಿ ನೀರು ಸಂಪೂರ್ಣ ಕಡಿಮೆ ಆಗಿದ್ದು ಹಿನ್ನೀರಿನಲ್ಲಿ ಮುಳುಗಡೆಯಾಗಿದ್ದ ಐತಿಹಾಸಿಕ ಪುರಾಣ ಪ್ರಸಿದ್ಧ ದೇವಾಲಯಗಳ ಕುರುಹುಗಳು ಪತ್ತೆಯಾಗಿವೆ. ನಾವೀಗ ನಿಂತಿರುವಂಥದ್ದು ಕಬಿನಿ ಜಲಾಶಯದ ಹಿನ್ನೀರಿನಲ್ಲಿ. ಸಂಪೂರ್ಣವಾಗಿ ಈ ಒಂದು ಹಿನ್ನೀರಿನ ಪ್ರದೇಶದಲ್ಲಿ ನೀರು ಬತ್ತಿ ಹೋಗಿರುವಂಥದ್ದನ್ನು ಕೂಡ ತಾವೀಗ ಗಮನಿಸ್ತಾ ಇದ್ದೀರಿ. ಕಬಿನಿ ಜಲಾಶಯದಲ್ಲಿ ಈಗ ಸದ್ಯಕ್ಕೆ 52 ಅಡಿಗಳಷ್ಟು ನೀರಿದೆ. ಸಿಎಂ ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಖಾತೆ ವಿಚಾರಕ್ಕೆ ಖ್ಯಾತೆ ತೆಗೆದಿದ್ದ ಸಚಿವ ಕೃಷ್ಣ ಬೈರೇಗೌಡ ಅವರು ಕೊನೆಗೂ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಬಿಡಿಎ ಹಾಗೂ ಬಿಎಂಆರ್ಡಿಯ ಪ್ರಾಧಿಕಾರ ಹೊರತುಪಡಿಸಿದ ಬೆಂಗಳೂರು ಅಭಿವೃದ್ಧಿ ಖಾತೆ ನನಗೆ ಬೇಡ ಎಂದಿದ್ರು. ಆಡಳಿತ ಕೆಲಸ ಕಾರ್ಯಗಳಿಗೆ ಸಮನ್ವಯತೆಗೆ ಸಮಸ್ಯೆ ಆಗುವ ಕಾರಣವನ್ನ ನೀಡಿ ಅಧಿಕಾರ ಸ್ವೀಕಾರದಿಂದ ಹಿಂದೆ ಸರಿದಿದ್ರು. ಇದೀಗ ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿಯಾಗಿರುವ ಸುರ್ಜೇವಾಲಾ ಮಾತುಕತೆ ಫಲ ನೀಡಿದ್ದು 13 ದಿನಗಳ ಬಳಿಕ ಬೆಂಗಳೂರು ಅಭಿವೃದ್ಧಿ ಇಲಾಖೆ ಸಚಿವರಾಗಿ ಕೃಷ್ಣ ಬೈರೇಗೌಡ ಅಧಿಕಾರ ಸ್ವೀಕರಿಸಿದ್ದಾರೆ. ಅಧಿಕಾರ ಸ್ವೀಕರಿಸಿದ ಬೆನ್ನಲ್ಲೇ ಜಿಬಿಎ ಕೇಂದ್ರ ಕಚೇರಿಯಲ್ಲಿ ತಮ್ಮ ಅಧ್ಯಕ್ಷತೆಯಲ್ಲಿಯೇ ಮೊದಲ ಸಭೆಯನ್ನ ಸಚಿವ ಕೃಷ್ಣ ಬೈರೇಗೌಡ ನಡೆಸಿದ್ದಾರೆ. ಈ ಸಭೆಯಲ್ಲಿ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್, ಬೆಂಗಳೂರಿನ 5 ಪಾಲಿಕೆಗಳ ಆಯುಕ್ತರು ಹಾಗೂ ಮುಖ್ಯ ಇಂಜಿನಿಯರ್ಗಳು ಭಾಗವಹಿಸಿದ್ರು. ಈಗಾಗಲೇ ಖಾತೆ ವಿಚಾರದಲ್ಲಿ ನನ್ನ ಅಭಿಪ್ರಾಯ ಸಿಎಂ ಅವರಿಗೆ ತಿಳಿಸಿದ್ದೇನೆ. ಮುಖ್ಯಮಂತ್ರಿಗಳು ಅಧಿಕಾರ ತಗೊಳ್ಳಿ ಅಂತ ಮನವಿ ಮಾಡಿದ್ರು. ಹಾಗಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದೇನೆ. ಮರುಪರಿಶೀಲನೆ ಮಾಡಿ ಅಂತ ಅವರಿಗೆ ಹೇಳಿದ್ದೇನೆ ಎಂದರು. ಮುಖ್ಯಮಂತ್ರಿಗಳು ಅವರ ವಿವೇಚನೆಯನ್ನು ಉಪಯೋಗ ಮಾಡಿ ಅವರು ಒಂದು ತೀರ್ಮಾನವನ್ನು ತಗೊಂಡಿದ್ದಾರೆ. ಅದನ್ನು ಮತ್ತೊಮ್ಮೆ ಆಲೋಚನೆ ಮಾಡಿ ಅಂತ ನಾನು ಮನವಿ ಮಾಡಿದ್ದೇನೆ. ಆದರೆ ಅಂತಿಮವಾಗಿ ಅದು ತಮಗೂ ಗೊತ್ತಿದೆ, ಮುಖ್ಯಮಂತ್ರಿಗಳ ವಿವೇಚನೆಗೆ ಒಳಪಟ್ಟಂಥ ವಿಷಯಗಳಿವು. ಮರುಪರಿಶೀಲನೆ ಮಾಡಿ ಅಂತ ನಾನು ಕೇಳಬಹುದು. ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ರಚನೆಯಾಗಿ 2 ವಾರ ಕಳೆದಿದ್ದು ಸಚಿವ ಸ್ಥಾನಕ್ಕಾಗಿ ಲಾಬಿ ತೀವ್ರಗೊಂಡಿದೆ. ಸಚಿವ ಸಂಪುಟ ವಿಸ್ತರಣೆಯ ವೇಳೆ ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ಗೆ ಸಚಿವ ಸ್ಥಾನಕ್ಕೆ ಆಗ್ರಹಿಸಿ ಬೆಂಬಲಿಗರು ಸಿಎಂ ಡಿಕೆ ಶಿವಕುಮಾರ್ ಡಿಸಿಎಂ ಪರಮೇಶ್ವರ್ ನಿವಾಸದ ಬಳಿ ಪ್ರತಿಭಟನೆ ನಡೆಸಿದ್ದಾರೆ. ಉಪಮುಖ್ಯಮಂತ್ರಿ ಪರಮೇಶ್ವರ್ ಭೇಟಿಗೆ ಬಂದಿದ್ದ ಬೆಂಬಲಿಗರು ಪರಮೇಶ್ವರ್ಗೆ ಅನಾರೋಗ್ಯ ಹಿನ್ನೆಲೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ನಿವಾಸಕ್ಕೆ ತೆರಳಿ ಪ್ರತಿಭಟಿಸಿದ್ದಾರೆ. ವಿಜಯಪುರ ಜಿಲ್ಲೆ ಇಂಡಿ ಕ್ಷೇತ್ರದ ಶಾಸಕ ಯಶವಂತರಾಯಗೌಡ ಪಾಟೀಲ್ಗೆ ಸಚಿವ ಸ್ಥಾನ ನೀಡುವಂತೆ ಬೆಂಬಲಿಗರು ಅಭಿಮಾನಿಗಳು ಪಟ್ಟು ಹಿಡಿದಿದ್ದು ಸಿಎಂ ನಿವಾಸ ಮುಂದೆ ಶಕ್ತಿ ಪ್ರದರ್ಶನ ನಡೆಸಿದ್ದಾರೆ. ಇದೇ ವೇಳೆ ಬೆಂಬಲಿಗರ ಮನವಿಯನ್ನ ಸಿಎಂ ಡಿಕೆ ಶಿವಕುಮಾರ್ ಆಲಿಸಿದ್ದಾರೆ. ಯಶವಂತರಾಯಗೌಡ ಪಾಟೀಲ್ಗೆ ಸಚಿವ ಸ್ಥಾನ ನೀಡುವಂತೆ 5-6 ಮಹಿಳಾ ಬೆಂಬಲಿಗರು ಸಿಎಂ ಕಾಲಿಗೆ ನಮಸ್ಕರಿಸಿದ್ದಾರೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನದ ಭೀತಿ ಎದುರಾಗಿದ್ದು ಕಾಂಗ್ರೆಸ್ ರೆಸಾರ್ಟ್ ಪಾಲಿಟಿಕ್ಸ್ ಶುರು ಮಾಡ್ತಾ ಇದೆ. ಇಂದಿನಿಂದ 2 ದಿನಗಳ ಕಾಲ ಕೈ ಶಾಸಕರು ರೆಸಾರ್ಟ್ಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಬಿಡದಿ ಸಮೀಪದ ರೆಸಾರ್ಟ್ನಲ್ಲಿ ಒಟ್ಟು 150 ರೂಮ್ ಬುಕ್ ಆಗಿದ್ದು ಇಂದು ನಾಳೆ ಇಲ್ಲಿಯೇ ಕಾಂಗ್ರೆಸ್ ಶಾಸಕರು ವಾಸ್ತವ್ಯ ಹೂಡಲಿದ್ದಾರೆ ಎನ್ನಲಾಗಿದೆ. ಬೆಂಗಳೂರು ಶಾಸಕರು ಹಾಗೂ ಸಚಿವರನ್ನ ಹೊರತುಪಡಿಸಿ ಉಳಿದ ಎಲ್ಲಾ ಶಾಸಕರು 2 ದಿನ ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ. ಜೂನ್ 18ರಂದು ನಡೆಯುವ ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ನ ಶಾಸಕರು ರೆಸಾರ್ಟ್ನಿಂದಲೇ ನೇರವಾಗಿ ವಿಧಾನಸೌಧಕ್ಕೆ ಬಂದು ಮತದಾನ ಮಾಡಲಿದ್ದಾರೆ. ಸಿಎಂ ಆದ ಬಳಿಕ ಡಿಕೆ ಶಿವಕುಮಾರ್ ಅವರು ಮೊದಲ ಸಿಎಲ್ಪಿ ಸಭೆ ನಡೆಸಲಿದ್ದು ಇಂದು ಸಂಜೆ ರೆಸಾರ್ಟ್ನಲ್ಲೇ ಕಾಂಗ್ರೆಸ್ ಶಾಸಕಾಂಗ ಪಕ್ಷ ಸಭೆ ನಡೆಯಲಿದೆ. 5 ಅಭ್ಯರ್ಥಿಗಳಿಗೆ 5 ತಂಡಗಳಾಗಿ ಮತ ಹಾಕುವ ಬಗ್ಗೆ ತರಬೇತಿ ನೀಡುವ ಸಾಧ್ಯತೆ ಇದೆ ಅಂತ ತಿಳಿದು ಬಂದಿದೆ.